ತುಂಬ ಚೆನ್ನಾಗಿ ಹೇಳಿದೆ. ಆ್ಯಕ್ಚುಲಿ ನಾವೆಲ್ಲ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ವಿ ಸರ್, ಅವೆಲ್ಲ ಮಾಡೇ ಇಲ್ಲ, ನಮ್ಗೆ ಸಿಗಲೇ ಇಲ್ಲ ಅವಕಾಶಗಳನ್ನು. ಏನೋ ಪಂಜು ಒಂದು ಕೇಳಿದೀವಿ ಅಷ್ಟೇ. ಇವತ್ತು ಕೆಲವೊಂದು ಭಾಗಗಳಲ್ಲಿ ಕಿಚ್ಚಾಯಿಸೋದು, ಹುಲ್ಲೆಲ್ಲ ಹಾಕ್ಬಿಟ್ಟು ಬೆಂಕಿ ಹಾಕಿ ಅದ್ರ ಮೇಲೆ ಹಸುಗಳನ್ನ ಹಾಯಿಸೋದು ನೋಡಿದ್ವಿ. ಏನು ಗೊತ್ತಾ ಸರ್, ಮೊದಲು ಒಂದೊಂದು ಮನೆಯಲ್ಲಿ 2 ಜೊತೆ 3 ಜೊತೆ ಇರೋದು, ಏನು ಎತ್ತುಗಳು ಎಮ್ಮೆ ಎಲ್ಲ. ಈ ಊರೆಲ್ಲ ಸೇರಿದ್ರು ಒಂದು ಜೊತೆ ಇರಲ್ಲ, ಎಲ್ಲಿಂದ ಮಾಡ್ತಾರೆ ಈಗ? ಈಗ ನಮ್ಮೂರಲ್ಲೇ ಸುಮಾರು ಏನಿಲ್ಲ ಒಂದು 300-400 ಜೊತೆ ಇತ್ತು ಫಸ್ಟ್ ನಾವು ಚಿಕ್ಕ ಹುಡುಗರಲ್ಲಿ. ಅದನ್ನ ಕರ್ಕೊಂಡು ಹೋಗ್ಬೇಕಂದ್ರೆ ಕಷ್ಟ ಆಗೋದು, ಅಷ್ಟು ದನ ಇರೋದು. ಈಗೆಲ್ಲ 1, 2, 3, 4, 5 ಅಂತ ಎಣಿಸ್ಬೇಕು, ಹಂಗಾಗಿ ಹೋಗ್ತದೆ. ಆ ಥರ ಇದೆ ಪರಿಸ್ಥಿತಿ, ಊರುಗಳ ಪರಿಸ್ಥಿತಿ. ಸರ್ ಹೆಂಗೆ ನಿಮ್ಮದು? ಯಾಕಂದರೆ ನಿರ್ದೇಶಕರಾಗಿ ಸಾಕಷ್ಟು ಸ್ಟ್ರಗಲ್ ಇರುತ್ತೆ. ನಿರ್ದೇಶಕರಿಗೆ ಗೊತ್ತೇ, ಸಾಕಷ್ಟು ಜನ ನನ್ನ ಫ್ರೆಂಡ್ಸ್ ಇರೋದ್ರಿಂದ ಪ್ರತಿ ಬಾರಿ ಸಿಕ್ಕಿದಾಗಲೂ ಅವರು ಸ್ಟ್ರಗಲ್ನೇ ಹೇಳ್ತಿರ್ತಾರೆ ಸರ್. ನಿರ್ದೇಶಕರು ಏನೋ ಪಾಪ ಏನು ಗೊತ್ತಾ ಸರ್, ಈಗ ನಿರ್ದೇಶಕರು ಪಾಪ ಒಂದು ಥಿಂಕಿಂಗ್ ಮಾಡ್ಕೊಂಡಿರ್ತಾರೆ. ಈಗ ನಮ್ಮ ಹತ್ರ ಬಂದು, ಈಗ ನಿರ್ಮಾಪುರು ಯಾಕೆ 30 ಲಕ್ಷ 40 ಲಕ್ಷ ಇರಲ್ಲ ಅಂತ ಹೇಳಿದ್ರೆ ಏನಾಗೋಗುತ್ತೆ, ಏನೋ ಒಂದು ಬಜೆಟ್ ಹೇಳಿರ್ತಾರೆ, ಆ ಬಜೆಟ್ ಡಬಲ್ ಹೋಗ್ಬಿಟ್ಟಿರ್ತಾರೆ. ಹೌದು, ಇಲ್ಲ ಮೊದಲೇ ಕರೆಕ್ಟಾಗಿ ಹೇಳ್ಬಿಡ್ಬೇಕು, ಈ ಥರ ಇಷ್ಟೇ ಆಗುತ್ತೆ ಅಂತೇಳಿ ಹೇಳಿದ್ರೆ ಅದ್ರ ಪ್ರಕಾರ ಪ್ರೊಡ್ಯೂಸರ್ಸ್ ಏನು ಮಾಡ್ತಾರೆ, ಪ್ಲ್ಯಾನ್ ಮಾಡ್ಕೊತಾರೆ. ಈಗ ಏನೋ ಒಂದು ಬಜೆಟ್ ಹೇಳಿರ್ತಾರೆ, ಆ ಬಜೆಟ್ ಮೀರಿ ಡಬಲ್ ಹೊರಟೋಗಿರುತ್ತೆ. ಅವಾಗ ಅವ್ರ ಹತ್ರ ಇಲ್ಲ ಅಂದರೆ ಅವರು ಇದು ಮಾಡ್ತಾರೆ, ಸ್ಟಾಪ್ ಆಗುತ್ತೆ, ಇಲ್ಲ ಬೇರೆ ಬೇರೆ ರೀತಿ ಪ್ರಾಬ್ಲಮ್ ಸ್ಟಾರ್ಟ್ ಆಗೋಗುತ್ತೆ. ಹಂಗಾಗಿ ಇದ್ದರೆ ಓಕೆ, ಇಲ್ಲದೆ ಇದ್ದರೆ ಭಾರಿ ಕಷ್ಟ ಆಗುತ್ತೆ. ಅದರಲ್ಲೂ ಕೆಲವು ಡೈರೆಕ್ಟ್ರುಗಳು ಇದನ್ನೇ ತೋರಿಸ್ತಾರೆ, ಪ್ರಪಂಚನ ತೋರಿಸ್ತಾರೆ ಮಾತಲ್ಲಿ. ಹಂಗಿದ್ದಾರೆ ಕೆಲವರು ಡೈರೆಕ್ಟರ್ಸ್. ಅದೇನು ಬೊಮ್ಮಪ್ಪನ ತಿಮ್ಮಪ್ಪನ ಕತೆ ಹೇಳ್ತಾರೆ ಕೆಲವು ದೊಡ್ಡ ಡೈರೆಕ್ಟರ್ಗಳು. ಮಳೆ ಅಂತ ತೆಗೆದಂಥ ಡೈರೆಕ್ಟರ್ಗಳು ತಿಮ್ಮಪ್ಪ ಬೊಮ್ಮಪ್ಪನ ಕತೆಗಳು ಹೇಳ್ತಾರೆ, ಅದು ಅವ್ರಿಗೆ ಅರ್ಥ ಆಗುತ್ತೆ. ಹಂಗಾಗಿ ಈ ಥರ ಇದೆ. ಅವಾಗ ಏನಾಗುತ್ತೆ ಪಾಪ, ಈಗ 2 ಕೋಟಿ ಅಂತಾರೆ, 2 ಕೋಟಿ 4 ಕೋಟಿ ಆಗೋಗಿರುತ್ತೆ. ಆ 2ರಿಂದ 2 ಕೋಟಿ ರೆಡಿ ಮಾಡೋಷ್ಟೊಳಗೆ ಅವ್ರಿಗೆ ಸಾಕಾಗೋಗಿರುತ್ತೆ. ಆ ಥರ ಪ್ರಾಬ್ಲಮ್ಸ್ಗಳು ಕನ್ನಡ ಇಂಡಸ್ಟ್ರಿಯಲ್ಲಿ ಇದೆ. ಸರ್, ಫೆಬ್ರವರಿ 14ನೇ ತಾರೀಕು ಚಿತ್ರ ತೆರೆ ಮೇಲೆ ಬರ್ತಾ ಇದೆ. ಭಾಳ ಖುಷಿ ವಿಚಾರ. ಒಂದು ಒಳ್ಳೆಯ ಲವ್ ಸ್ಟೋರಿ, ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾವನ್ನು ಇಟ್ಕೊಂಡು ಒಂದು ಒಳ್ಳೆ ಒಂದು 2-2.5 ಗಂಟೆ ತುಂಬ ಪೀಸ್ಫುಲ್ಲಾಗಿ ಒಡಿ ಬಡಿ ಜಗತ್ತಿನ ನಡುವೆ ಒಂದು ಒಳ್ಳೆ ಮಧುರವಾದ ಪ್ರೇಮ ಸಂದೇಶವನ್ನು ಕೊಡೋದಕ್ಕೆ ಬರ್ತಿರುವಂಥ ಗಗನಂಬು ನಮ್ಮ ಸಿನಿಮಾಗೆ ಆಲ್ ದ ಬೆಸ್ಟ್ ಸರ್. ಚಿತ್ರವನ್ನು ಬರುವಂಥ ಅಭಿಮಾನಿಗಳಿಗೆ, ಪ್ರೇಕ್ಷಕರಿಗೆ TV5 ಮೂಲಕ ನಿಮ್ಮ ಪ್ರೀತಿಯಿಂದ ಕರಿಬೋದು. ನಾನು ಹೇಳೋದೇನು ಅಂದರೆ ಸರ್, ಸಿನಿಮಾದ ಒಳಗಡೆ ಅಂದರೆ ಯಾರು ನೀವು ಸ್ಟಾರ್ ಸಿನಿಮಾಗಳಿಗೆ, ದೊಡ್ಡ ಅಂದರೆ ಬೇರೆ ಭಾಷೆ ಸಿನಿಮಾಗಳಿಗೆ ಮುಂಚಿತವಾಗಿಯೇ ಬುಕ್ ಮಾಡಿಕೊಂಡು ಸಿನಿಮಾ ಥಿಯೇಟ್ರಿಗೆ ಏನು ವೆಯ್ಟ್ ಮಾಡ್ತಿರ್ತೀರೋ, ಅಷ್ಟೇ ಎಕ್ಸ್ಪೆಕ್ಟೇಷನ್ನ ಭುವನಂ ಗಗನಂ ಮೇಲೆ ಇಡ್ಬೋದು. ಯಾಕೆ ಅಂತ ಹೇಳಿದರೆ ಇದು ಒಂದು ಒಳ್ಳೆ ಸಿನಿಮಾ. ಇದು ಯೂತ್ಸ್ ಆಗಿರ್ಬೋದು, ಫ್ಯಾಮಿಲಿ ಓರಿಯೆಂಟೆಡ್ ಆಗಿರ್ಬೋದು. ನೀವೇನಾದರೂ ಅಂದ್ಕೊಂಡು ಹೊರಗಡೆ ಬನ್ನಿ, ನೀವು ಒಳಗಡೆ ಬನ್ನಿ, ಹೊರಗಡೆ ಹೋಗುವಾಗ ನೀವು ಖಂಡಿತ ಏನೋ ತಗೊಂಡು ಹೋಗ್ತೀರಾ, ಏನು ಬಿಟ್ಟಂತೂ ಹೋಗಲ್ಲ, ಏನೋ ಒಂದಷ್ಟು ವಿಷಯಗಳನ್ನ ತಗೊಂಡು ಹೋಗ್ತೀರಾ. ಅದಾದಮೇಲೆ ನಿಮಗೆ 2.5 hour, ಯಾಕೆಂದರೆ 2 year ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ, ಇಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. 2.5 hour ನಿಮ್ಮನ್ನು ಎಂಟರ್ಟೈನ್ ಮಾಡುತ್ತೆ ಸಿನಿಮಾ, ನಿಮಗೇನು ಕೊಟ್ಟು ಕಳಿಸುತ್ತೆ ಅನ್ನೋ ನಂಬಿಕೆ ನನಗಿದೆ. ಹಂಗಾಗಿ ಥಿಯೇಟ್ರ್ ಒಳಗಡೆ ಬನ್ನಿ ಅಂತ ಕರಿತಾ ಇದ್ದೀನಿ ಅಷ್ಟೇ. ಸರ್, ನಿಮ್ಮ ಮೊದಲ ಪ್ರಯತ್ನದ ಸಿನಿಮಾ ತುಂಬ ಬ್ಯೂಟಿಫುಲ್ಲಾಗಿ ಬರಲಿ, ಥಿಯೇಟ್ರಿಗೆ ಜನ ಬರಬೇಕು. ನೀವು ನಿಮ್ಮ ಪ್ರೇಕ್ಷಕರನ್ನು, ಚಿತ್ರ ಪ್ರೇಮಿಗಳನ್ನು ಕರಿಬೋದು ಸರ್ TV5 ಮೂಲಕ. ಕರ್ನಾಟಕದ ಜನತೆಗೆ ನಾನು ಇಷ್ಟೇ ಹೇಳೋಕ್ಕೆ ಇಚ್ಛೆಪಡೋದು, ತುಂಬ ಇಷ್ಟಪಟ್ಟು ಒಳ್ಳೆ ಸಿನಿಮಾ ಮಾಡಿದ್ವಿ. ಫ್ಯಾಮಿಲಿ ಓರಿಯೆಂಟೆಡ್ ಆಗಲಿ, ಎಲ್ಲ ವರ್ಗಕ್ಕೂ ಇಷ್ಟ ಆಗುವಂಥ ಒಂದು ಸಿನಿಮಾ ಮಾಡಿದ್ದೀವಿ. ದಯಮಾಡಿ ಎಲ್ಲ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಬೇಕು. ಇದೇ ಫೆಬ್ರವರಿ 14ರಂದು ರಿಲೀಸ್ ಆಗ್ತಾಯಿದೆ. ದಯಮಾಡಿ ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಸುಮಾರು ಹೊತ್ತು ಜೊತೆ ಕೂತ್ಕೊಂಡು ಸಂಕ್ರಾಂತಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಾ ಜೊತೆಗೆ ನಿಮ್ಮ ಸಿನಿಮಾದ ಬಗ್ಗೆ ಕೂಡ ಮಾತನಾಡಿದ್ರಿ. ತುಂಬ ಖುಷಿ ವಿಚಾರ. ನಿಮ್ಮ ಸಿನಿಮಾ ನೀವು ಅಂದ್ಕೊಂಡಷ್ಟೇ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಲಿ, ನಿಮಗೆ ನಿರ್ಮಾಪಕರಿಗೆ ಸಾಕಷ್ಟು ಹಣ ಬರಲಿ, ನಿರ್ದೇಶಕರಿಗೆ ಒಳ್ಳೆ ಹೆಸರು ಬರಲಿ, ಮತ್ತಷ್ಟು ಅವಕಾಶಗಳು ಹುಡುಕೊಂಡು ಬರಲಿ, ಮತ್ತೆ ನಿಮ್ಮಿಬ್ಬರು ಕಾಂಬಿನೇಷನಲ್ಲಿ ಮತ್ತಷ್ಟು ಸಿನಿಮಾಗಳು ಬರಲಿ. ಒಂದೊಳ್ಳೆ ಬ್ಯೂಟಿಫುಲ್ ಒಂದು ಅನುಭವ ಪ್ರೇಕ್ಷಕರಿಗೆ ಸಿಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಇಬ್ಬರಿಗೂ ಸರ್ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮತ್ತೊಮ್ಮೆ ತಮಗೆ. ನಮಸ್ಕಾರ ಸರ್. ನಮಸ್ಕಾರ. TV5 ವೀಕ್ಷಕರಿಗೂ ಕೂಡ ಭುವನಂ ಗಗನಂ ಚಿತ್ರತಂಡದ ಕಡೆಯಿಂದ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು.